ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು DS ನವನೀತ್ ಕೌಶಿಕ್ ಅಂತ ಹೇಳಿ, ಅರಸನಹಳ್ಳಿ ಗ್ರಾಮದ ಪಶ್ಚಿಮಾಭಿಮುಖಿ ಮಹಾಗಣಪತಿ ಸಮೇತ ಶ್ರೀ ಸದ್ಗುರು ಸಾಯಿನಾಥ ಸ್ವಾಮಿಯವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ, ಪೂಜಾದಿ ಕೈಂಕರ್ಯಗಳು ನಡೆದುಕೊಂಡು ಬರ್ತಾಯಿದ್ದು. ಈ ಒಂದು ಪಶ್ಚಿಮಾಭಿಮುಖಿ ಮಹಾಗಣಪತಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲೂ ಸಹ ನಾವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖಕ್ಕೆ ನಾವು ಗಣಪತಿಯನ್ನು ದರ್ಶನ ಮಾಡ್ಬೋದು. ಇಲ್ಲಿ ಪಶ್ಚಿಮಕ್ಕೆ ಅಂದರೆ ಸೂರ್ಯನ ಮುಳುಗ್ತಕ್ಕಂತಹ ದಿಕ್ಕಿನಲ್ಲಿರ್ತಕ್ಕಂತಹ ಒಂದು ಗಣಪತಿಯಾಗಿದ್ದಾರೆ. ಈ ಗಣಪತಿಯ ಪೂಜೆಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಇರ್ತಕ್ಕಂತಹ ಪಿತೃದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ಒಂದು ಪಶ್ಚಿಮಾಭಿಮುಖಿ ಮಹಾಗಣಪತಿಯ ಒಂದು ಆರಾಧನೆ ವಿಶೇಷವಾಗಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಶಿರಡಿ ಸಾಯಿಬಾಬಾರವರ ದೇವಾಲಯವೂ ಸಹ ಇದ್ದು, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಿಶೇಷವಾಗಿ ಆರಾಧನೆಗಳು ನಡೀತಾ ಇದೆ. ಗುರುವಾರಗಳು ಪ್ರತಿ ಗುರುವಾರ ಬೆಳಗ್ಗೆ ಅಭಿಷೇಕ ಮತ್ತು ರಾತ್ರಿ ವಿಶೇಷ ಶೇಜಾರತಿ ಕಾರ್ಯಕ್ರಮ, ಪ್ರಸಾದ ವಿನಿಯೋಗ ಎಲ್ಲ ನಡೆದುಕೊಂಡು ಬರ್ತಾ ಇದೆ. ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ವಾರಕ್ಕೆ ಒಂದು ಬಾರಿ ಅಥವಾ ತಿಂಗಳಿಗೆ ಒಂದು ಬಾರಿ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳು ಅದನ್ನು ನಡೆದುಕೊಂಡು ಬರ್ತಾ ಇದೆ. ಇದು ಈ ಪೂಜೆ ಮತ್ತು ಈ ದೇವಾಲಯದ ಏನು ಸಮಿತಿ ಇದೆಯಾ ಅಥವಾ ಟ್ರಸ್ಟ್? ಇಲ್ಲ, ದೇವಸ್ಥಾನದ್ದು ಇಲ್ಲಿ ಫ್ಯಾಮಿಲಿ ಟ್ರಸ್ಟ್ ಅಂತೇಳಿ, ಅಂದರೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ವೆಂಕಟೇಶ್ ಮತ್ತು ರಮೇಶ್ ರವರು ಇದ್ದಾರೆ. ಅದರ ಜೊತೆಗೆ ಗ್ರಾಮಸ್ಥರ ಸಹಕಾರದಿಂದ ತುಂಬ ವಿಜೃಂಭಣೆಯಾಗಿ ಎಲ್ಲ ದೇವತಾ ಕಾರ್ಯಗಳು ಅಷ್ಟೇ, ಎಲ್ಲ ದೇವತಾ ಕಾರ್ಯಗಳಿಗೂ ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಸಹ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅದಕ್ಕೆ ಕೈ ಜೋಡಿಸಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಪೂಜೆಯನ್ನು ಮಾಡ್ತಾರೆ. ಓನರ್ ಅನ್ನೋದಕ್ಕಿಂತ ಗ್ರಾಮಸ್ಥರದೇ ದೇವಸ್ಥಾನ ಅಂತ ಹೇಳ್ಬೋದು. ಏನಂದರೆ ಗ್ರಾಮಸ್ಥರೇ ಯಾವುದೇ ರೀತಿ ಪೂಜೆ ಆದ್ರೂ ಸಹ ಗ್ರಾಮಸ್ಥರ ಮುಖಾಂತರನೇ ಅವರ ಒಂದು ಮುಂದಾಳತ್ವದಲ್ಲೇ ಈ ಒಂದು ಕಾರ್ಯಗಳೆಲ್ಲ ನಡೆಯುತ್ತೆ. ನನ್ನ ಹೆಸರು ರಮೇಶು. ನಾನು ಪಶ್ಚಿಮಾಭಿಮುಖಿ ಗಣಪತಿ ಹಾಗೂ ಸಾಯಿಬಾಬಾ ಅವರ ಇಟ್ಕೊಂಡಿದ್ದೀವಿ. ಇಲ್ಲಿ ಪ್ರತಿ 7 ವರ್ಷದಿಂದ ನಡೀತಾ ಇದೆ. 7 ವರ್ಷ ಚೈತ್ರ ಪೌರ್ಣಿಮೆಗೆ ಅಂತಂದ್ಬಿಟ್ಟು ಈ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಒಂದೊಂದು ದೇವ್ರನ್ನ ಇಟ್ಕೊಂಡು ಪ್ರತಿ ವರ್ಷ ನಾವು ಪೂಜೆ ನಡೆಸ್ಕೊಂಡು ಹಂಗೆ ಬರ್ತಾಯಿದ್ದೀವಿ. ಇದು ಊರಲ್ಲೆಲ್ಲ ಎಲ್ಲರೂ ಸೇರಿ ಆಚರಣೆ ಮಾಡೋದು? ಊರಲ್ಲಿ ಇದು ಊರಿಗೋಸ್ಕರನೇ ಮಾಡ್ತಾ ಇರೋದು. ಊರಲ್ಲೆಲ್ಲ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಅರಸನಹಳ್ಳಿ ಗ್ರಾಮಸ್ಥರೆಲ್ಲ ಚೆನ್ನಾಗಿರಲಿ ಅಂತ ಮಾಡ್ತಾ ಇರೋದು. ಈ ಕಾರ್ಯಕ್ರಮದಲ್ಲಿ ಏನೇನು ಮಾಡ್ತೀರಾ ಸರ್? ಪ್ರತಿ ವರ್ಷವೂ ಒಂದೊಂದು ದೇವತೆನ ಕರ್ಕೊಂಬರ್ತೀವಿ, ಒಂದೊಂದು ದೇವ್ರು ಕರ್ಕೊಂಬರ್ತೀವಿ. ಫಸ್ಟ್ ದಿನ ಊರಿಗೆ ಸ್ವಾಗತ ಮಾಡ್ಕೊತೀವಿ. 2ನೇ ದಿನ ದೀಪಗಳಿರ್ತೈತೆ, ಸಾಯಂಕಾಲ ಮೆರವಣಿಗೆ ಇರ್ತೈತೆ, 3ನೇ ದಿನ ದೇವ್ರು ಕಳಿಸ್ಕೊಡ್ತೀವಿ. ಯಾವ್ಯಾವ ದೇವ್ರನ್ನ ತರ್ತಾ ಇದ್ದೀವಿ? ಫಸ್ಟಿಗೆ ನಾವು ಶ್ರೀನಿವಾಸ ಸಾಗರದ ವೆಂಕಟರಮಣ ಸ್ವಾಮಿ, ನೆಕ್ಸ್ಟು ಗೊರವನಹಳ್ಳಿ ಲಕ್ಷ್ಮಿ, ನರಸಿಂಹಸ್ವಾಮಿ, ಗೋಪಿನಾಥ ಬೆಟ್ಟ, ಅಣ್ಣಮ್ಮ, ಬಂಡೆ ಮಕ್ಕಳಮ್ಮ, ಈ ವರ್ಷ ಗಂಗಮ್ಮ. ಈ ಯಾವ ಊರಿಂದ ಬಂದಿರುವಂಥದ್ದು? ಗಂಗಮ್ಮ ಅಜ್ವಾರ. ಇದು ಮುದುಗಾನಕುಂಟೆ ಗಂಗಮ್ಮ ಅಂತಂದ್ಬಿಟ್ಟು ಹೆಸರಾಗಿ